ನಮಸ್ಕಾರ. ಎಸ್ಪೆಷಲಿ ಈ ಮೇಷರಾಶಿಯವರು ಯಾವುದೇ ಕಾರಣಕ್ಕೂ ವೃಶ್ಚಿಕ ರಾಶಿಯವ್ರನ್ನ ಮದುವೆ ಮಾಡಿಕೊಳ್ಬೇಡಿ. ಇನ್ನು ಸಿಂಹ ರಾಶಿಯವರು ಯಾವುದೇ ಕಾರಣಕ್ಕೂ ವೃಷಭ ರಾಶಿ ಅಥವಾ ತುಲಾ ರಾಶಿ ಅಥವಾ ಕರ್ಕಾಟಕ ರಾಶಿಯವ್ರನ್ನ ಮದುವೆ ಮಾಡ್ಕೊಳಕ್ಕೆ ಹೋಗಬೇಡಿ. ಇನ್ನು ಮಕರ ರಾಶಿ ಕುಂಭ ರಾಶಿಯವರು ಯಾವುದೇ ಕಾರಣಕ್ಕೂ ಈ ಧನುರ್ ರಾಶಿ ಮೀನ ರಾಶಿಯವ್ರನ್ನ ಮದುವೆ ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ. ಯಾಕೆ ಅಂತಂದರೆ ಮುಂದಿನ ದಿನಗಳಲ್ಲಿ ಮದುವೆ ಆದಮೇಲೆ ಮೇಜರಾಗೆ ಸಮಸ್ಯೆಗಳ ಮೇಲೆ ಸಮಸ್ಯೆಗಳು, ಅಂಡರ್ಸ್ಟ್ಯಾಂಡಿಂಗ್ಗಳೇ ಇರಲ್ಲ. ಸಮಸ್ಯೆಗಳ ಮೇಲೆ ಸಮಸ್ಯೆಗಳು ಖಂಡಿತವಾಗ್ಲೂ ಉಲ್ಬಣ ಆಗುವ ಎಲ್ಲ ಚಾನ್ಸಸ್ಸು, ಲಕ್ಷಣಗಳು ಮೇಜರಾಗೆ ಇದ್ದೇ ಇರುತ್ತೆ. ಸ್ವಲ್ಪ ಭಾಳ ಹುಷಾರದಿಂದ ನೋಡಿಕೊಂಡು, ನಿಮಗೆ ಪರ್ಟಿಕ್ಯುಲರ್ಲಿ ಈ ರಾಶಿಯವರು ಕಂಪ್ಯಾಟಬಿಲಿಟಿ ಭಾಳ ಚೆನ್ನಾಗಿರುತ್ತೆ ಅಂತನ ಜಾತಕಗಳ ನೋಡಿಕೊಂಡು ಪರಿಶೀಲನೆ ಮಾಡಿಸ್ಕೊಂಡು ನಂತರ ಮುಂದುವರಿಯೋದು ತುಂಬ ಒಳ್ಳೆಯದು. ಇಲ್ಲಾಂದರೆ ಮದುವೆ ಆದ ನಂತರ ಪಶ್ಚಾತ್ತಾಪಗಳು ಪಟ್ಟದಾದ ಮೇಲೆ ತುಂಬ ಕಷ್ಟ ಆಗ್ಬಿಡುತ್ತೆ. ಪರ್ಟಿಕ್ಯುಲರಾಗೆ ಇಂತಿಂಥ ರಾಶಿಯವರು, ಇಂತಿಂಥ ನಕ್ಷತ್ರದವರಿಗೆ ಇಂತಿಂಥ ರಾಶಿ ನಕ್ಷತ್ರ ಕಂಪ್ಯಾಟಬಿಲಿಟಿ ಅಂತ ಇರುತ್ತೆ. ಆ ಒಂದು ರಾಶಿ ನಕ್ಷತ್ರದ ಕಂಪ್ಯಾಟಬಿಲಿಟಿ ಮಾಡಿಕೊಂಡಾಗ ಲೈಫಲ್ಲಿ, ಯಾಕೆಂದರೆ ದಿಸ್ ಇಸ್ ಕಲಿಯುಗದಲ್ಲಿ ಗಂಡ ಹೆಂಡತಿ ಜೀವನ ಮಾಡೋದೇ ದೊಡ್ಡ ವಂಡರ್ ಆಗಿಬಿಟ್ಟಿದೆ. ಒಂದು ಮಗು 2 ಮಗು ಆಗ್ತಿದ್ದಂಗೆ ಶುರು ಆಗ್ಬಿಡ್ತವೆ ಜಗಳ, ಕಲಹ, ಮನಸ್ತಾಪ, ಮಿಸ್ಅಂಡರ್ಸ್ಟ್ಯಾಂಡಿಂಗು, ಕೋರ್ಟು ಕಚೇರಿ, ಡೈವರ್ಸ್ ವ್ಯಾಜ್ಯಗಳು. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಸೊ ಹಾಗಾಗಿ ಇನ್ನೂ ಬೇರೆ ಬೇರೆ ರಾಶಿಗಳಿದ್ದಾವೆ, ಯಾವ್ಯಾವ ರಾಶಿಯವರು ಯಾವ್ಯಾವನ್ನ ಮಾಡ್ಕೊಂಬಾರ್ದು ಅಂತ. ಇನ್ನು ಜಾತಕದಲ್ಲಿ ರಾಶಿ ನಕ್ಷತ್ರಗಳನ್ನ ಪರಿಗಣನೆ ತಗೊಂಡು ನಾವು ಯಾವ ರಾಶಿ ನಕ್ಷತ್ರನ ಮದುವೆ ಮಾಡಿಕೊಂಡ್ರೆ ಅಟ್ಲೀಸ್ಟ್ ಲೈಫಲ್ಲಿ ಒಂದು 70% ಚೆನ್ನಾಗಿರ್ತೀವಿ ಅಂತ ಹುಡುಗಿದು ಆರೋಸ್ಕೋಪ್ ನೋಡಿದಾಗ ಮಾತ್ರ ಗೊತ್ತಾಗ್ತಾ ಹೋಗುತ್ತೆ. ಅರ್ಥ ಆಯ್ತಾ? ಇದು ಎಕ್ಸಾಂಪಲ್ಸ್ಗಳು ಹೇಳ್ತಾ ಹೋಗಿದ್ದೀನಿ. ಈ ರಾಶಿಯವ್ರನ್ನ ಯಾವುದೇ ಕಾರಣಕ್ಕೂ ಮದುವೆ ಮಾಡ್ಕೊಳ್ಬೇಡಿ, ಎಚ್ಚರ. ಅರ್ಥ ಆಯ್ತಾ? ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು, ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮಸ್ಕಾರ.